ಒಂದು ಬೆರಳು ಹೋಗಿದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ ಅಂತಾರೆ, ಒಂದು ಕಾಲು ಹೋಗಿದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಇದ್ದವರು ಏನೋ ಕಾರಣ ಹೇಳ್ತಾರೆ, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂಥವ್ರಿಗೆ ಒಂದು ಸೋಂಬೇರಿತನ ಹೋಗಲಾಡ್ಸೋದಕ್ಕೆ, ಮತ್ತು ನನ್ನಂಥ ಅವ್ರಿಗೆ ಪಾಪ ತಂದೆ ತಾಯಿಗಳಿಗೆ ಯೋಚನೆ ಆಗಿರ್ತದೆ, ನನ್ನ ಮಗನಿಗೆ ಹಿಂಗೆ ಆಗ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆ ಊಟ ಹಾಕೋದು ಅಷ್ಟೇ ನಾನು ಅನ್ಕೋಬಾರ್ದು. ಅವ್ರಿಗೆ ನಾನು ಹೇಳೋದಿಷ್ಟೇ, ಅವ್ರನ್ನ ನೀವು ದೇವರು ಅಂತ ಭಾವಿಸಿ ಅವ್ರಿಗೆ ಒಳ್ಳೆ ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಈಚೆಗೆ ತರುವಂಥ ಶಕ್ತಿಶಾಲಿಗಳಾಗಿ ನೀವು ಅವ್ರಿಗೆ ಇಂಥ ಕಡೆ. ಈಗ ನೋಡಿ, ನಮ್ಮ ತಂದೆ ತಾಯಿಗಳು ಏನಾದ್ರೂ ಮೇಲ್ಕೋಟೆ ಕರುಣಾಗೃಹಕ್ಕೆ ಕರ್ಕೊಂಡು ಹೋಗ್ದಿಲ್ಲೇ ಹೋಗಿದ್ರೆ, ಯಾಕೆಂದರೆ ಕುರಿ ಮಂದೆನಲ್ಲಿ ಕುರಿ ಇದ್ರೇ ಅದಕ್ಕೆ ಅದರದ್ದೇ ಒಂಥರ ಲೋಕ, ಅದ್ರ ಇನ್ನೂ ಏನೇನೋ ಕಲಿಯುತ್ತದೆ ಅದರಲ್ಲಿ. ಹಾಗೆ ಅಂಗವಿಕಲರ ಮಧ್ಯದಲ್ಲಿ ನನ್ನನ್ನು ಬಿಟ್ಟಿದ್ದಕ್ಕೆ ಈ ಮಟ್ಟಿಗೆ ನಾನು ಬಂದಿದ್ದೀನಿ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಯಾಕಂದರೆ ನನ್ನನ್ನು ಒಂದು ಕಡೆ ಕೂಡ ಹಾಕ್ಬಿಟ್ಟಿದ್ರೆ ಬಾವಿಲಿರೋ ಕಪ್ಪೆ ಆಗ್ಬಿಡ್ತಾ ಇದ್ದೆ ನಾನು. ಈಗ ನಮ್ಮ ತಂದೆ ಕರ್ಕೊಂಡು ಹೋಗೋರು, ಸ್ಕೂಲ್ಗೆ ಕರ್ಕೊಂಡು ಬರೋರು, ಅಲ್ಲಿ ನಮ್ಮ ಕಿವಿ ಚುಚ್ಚಕ್ಕೆ ಅಂತ ಕರ್ಕೊಂಡೋಗಿ ಅಲ್ಲಿ 35 ಜನ ಇದ್ದಂಥ ಶಾಲೆ ನಾನು ಸೇರಿಸಿದ್ದು. ಇನ್ನೂ ಬೆಳಕಾಯಿತು ಅಲ್ಲ. ಅವಾಗ ನಾನೇನು ಮಾಡಿದೆ, ಈ ಪೆನ್ಸಿಲ್ ತೊಗೊಂಡು ಎಲ್ಲಿ ಕೂತ್ಕೊಂಡ್ರು ಕೂಡ ನಾನು ಡ್ರಾಯಿಂಗ್ ಬರೆಯೋದು, ಮೇಲ್ಕೋಟೆ ಬೆಟ್ಟ ಬರೆಯೋದು, ಇದೆಲ್ಲ ಬರೆಯೋದು ನೋಡಿ ನಮ್ಮ ಸುರೇಂದ್ರ ಕಾಳು ತುಂಬ ತುಂಬ ಅಕ್ಕಿ ಕಾಳು ಮೇಲೆ ಕೆತ್ತನೆ ಅಂತ ಹೇಳಿದ್ರಲ್ಲ, ತುಂಬಾ ನೈಪುಣ್ಯತೆ ಬೇಕು, ನಮ್ಗಳಿಗೂ ಕಷ್ಟ. ಅದನ್ನ ಹೇಗೆ ನೀವು ಹಿಡ್ಕೊಂಡು ಹೇಗೆ ಮಾಡಿ? ಕೈನಲ್ಲಿ ಬರಿತೀನಿ ನಾನು, ಈಗಲೂ ಕೂಡ ಬರಿತೀನಿ. ಆಗುತ್ತಾ? ಈಗಲೂ ಕೂಡ ಬರಿತೀನಿ. ಈಗ ನನಗೆ 8 ವಿದ್ಯೆ ಅಂತ ಹೇಳಿದ್ನಲ್ಲ, ಈ ಡ್ರಾಯಿಂಗ್ ಮಾಡೋದಾಯ್ತಲ್ವ, ಅದಾದಮೇಲೆ ಸ್ವಿಮ್ಮಿಂಗ್ ಕಲ್ತ್ಕೊಂಡದ್ದು ಅಂತ ಹೇಳಿದ್ನಲ್ಲ, ಆ ಸ್ವಿಮ್ಮಿಂಗ್ ಇವತ್ತು ದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಿಮ್ಮಿಂಗ್ನಲ್ಲಿ ನನಗೆ ಸಿಲ್ವರ್ ಮೆಡಲ್ ಬಂದಿದೆ. ಭಾರತದವನ್ನು ಪ್ರತಿನಿಧಿಸಿ ಪ್ಯಾರಾಲಿಂಪಿಕ್ಸ್ ಮಲೇಷ್ಯಾ ಆ್ಯಂಡ್ ಸಿಂಗಾಪುರದಲ್ಲಿ 2ನೇ ಪ್ರೈಸ್, ಬೆಳ್ಳಿ ಪದಕ. ಡಿಸ್ಕಸ್ ಥ್ರೋನಲ್ಲಿ ಚಿನ್ನದ ಪದಕ, ಗೋಲ್ಡ್ ಮೆಡಲ್ ತೊಗೊಂಡಿದ್ದೀನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ನೆಕ್ಸ್ಟ್ಗೆ ಪೇಪರ್ ಆರ್ಟಿಕಲ್, ಒಂದು ಸ್ಕ್ವೇರ್ ಆದ ಚಚ್ಚೌಕದ ಪೇಪರ್ ತಗೊಂಡು ಅದರಲ್ಲಿ ನೀವು ಇದನ್ನು ಏನು ಶರ್ಟು ಪ್ಯಾಂಟು ಬೋಟು ಇದೆಲ್ಲ ಮಾಡ್ತಾರೆ. ನಾನು ಅದನ್ನೆಲ್ಲ ಮಾಡಲ್ಲ. ನಾನು ಇದನ್ನೆಲ್ಲ ನನಗೆ ಯಾರು ಕಲಿಸ್ಕೊಟ್ಟರು ಅಂದರೆ ಜಪಾನೀಸ್ ಇಬ್ಬರು ಹೆಣ್ಮಕ್ಳುಗಳು. ಆಗ ನನಗಿಂತ ದೊಡ್ಡವರು ಅವರು, ಅಂದರೆ ಅವಾಗ ನಾನು ಒಂದು 7 ವರ್ಷ 8 ವರ್ಷ ಇದ್ದರೆ, ಆಗ ಅವರು ಒಂದು 20 ವರ್ಷದ ಹೆಣ್ಮಕ್ಳುಗಳು. ಅವರು ವಾಲಂಟಿಯರ್ಸ್ ಆಗಿ ಇಬ್ಬರು ಬಂದು ಅವ್ರು ಇಲ್ಲಿ ಬಂದು ಕನ್ನಡ ಕಲ್ತ್ಕೊಂಡು ಅವರಲ್ಲಿರ್ತಕ್ಕಂಥ ಕಲೆಗಳನ್ನ ನಮಗೆ ಕಲಿಸ್ಕೊಡ್ಬಿಡೋದು. ಅವತ್ತು ಕಲಿಸಿರ್ತಕ್ಕಂಥ ಕಲೆ ಇವತ್ತಿನವರೆಗೂ ನಾನು ಮರ್ತಿಲ್ಲ. ಪೇಪರ್ ಆರ್ಟಿಕಲ್ ಒಂದು 25-30 ಡಿಸೈನ್ ವೆರೈಟಿ ಥರ ಪೇಪರ್ ಆರ್ಟಿಕಲ್ಸ್ ಎಲ್ಲ ಮಾಡ್ತೀನಿ. ಸ್ವಿಮ್ಮಿಂಗು, ಡಿಸ್ಕಸ್ ಥ್ರೋ ಎಲ್ಲ ಎಲ್ಲಿ ಕಲ್ತಿದ್ದು? ಅದನ್ನು ನಾನು ಬೇರೆಯವರು ಮಾಡ್ತಾ ಇರ್ತಾರೆ, ಅದನ್ನು ನೋಡಿ ನಾನು ಕಲಿತೆ. ನಾನೇನು ಇದನ್ನು ಮಾಡಲಿಲ್ಲ. ನಾನು ನಮ್ಮದೇ ಆದಂಥ ಒಂದು ಮಹಾದೇವ್ ಅಂದ್ಬಿಟ್ಟು ಅವರು ಒಲಿಂಪಿಕ್ ಅಂತ ಹೇಳಿ ಒಂದು ಸಂಸ್ಥೆ ಮಾಡಿದ್ದಾರೆ. ಆ ಸಂಸ್ಥೆಗೆ ಹೋಗಿ ನಾನು ಅಪ್ರೋಚ್ ಮಾಡಿದೆ. ರಾಜಣ್ಣ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ನೀವು ಕೂಡ ಮಾಡಿ ಅಂತೇಳಿ ಅಲ್ಲಿ ಸ್ಕಿಲ್ಡ್ ಆಗಿರ್ತಕ್ಕಂಥವ್ರು ನಮಗೆ ಮಾರ್ಗದರ್ಶನ ಕೊಟ್ಟರು. ನಾನು ಮುಂಚೆನೇ ಕಲ್ತ್ಕೊಂಡಿದ್ದೆ, ಆದರೆ ಅದರ ರೂಲ್ಸ್ ಪ್ರಕಾರ ಮಾಡಬೇಕಲ್ಲ, ಅದ್ರ ಪ್ರಕಾರ ಯಾವ ರೀತಿ ಬರ್ತದೆ ಏನು ಅಂತ ಮಾಡೋದನ್ನ ಅವರು ಮುಂದುವರಿಸ್ಕೊಂಡು ನನಗೊಂದು ಅವಕಾಶ ಕೊಟ್ಟರು. ಇವತ್ತು ದಿನ ಕ್ರೀಡಾ ಕ್ಷೇತ್ರದಲ್ಲಿ ಏನಾದರೂ ಸಾಧನೆಯಲ್ಲಿ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ತೊಗೊಂಡು ಬಂದಿದ್ದೀನಿ, ಚಿನ್ನ ಬೆಳ್ಳಿ ಅಂತ ಹೇಳಿದ್ರೆ ಅದು ಮಹಾದೇವರವರ ಒಂದು ಕೊಡುಗೆ. ಇವತ್ತು ಕೂಡ ಇದ್ದಾರೆ ಅವರು ಕೂಡ. ಅವರು ಕೂಡ ಡಿಸೇಬಲ್ಡ್ ಪರ್ಸನ್ನು, NGFನಲ್ಲಿ ಅವರು ಮ್ಯಾನೇಜರ್ ಆಗಿದ್ದರು. ಅವರು ಅರ್ಜುನ ಅವಾರ್ಡಿಗಳು ಅವರು. ನಾವು ಪದ್ಮಶ್ರೀ ಅವಾರ್ಡಿಗಳು, ರಾಷ್ಟ್ರ ಪ್ರಶಸ್ತಿ, ಇನ್ನು ಒಂದೇ ಮೆಟ್ಲು ಭಾರತ ರತ್ನಗೆ ಯಾವುದಾದ್ರು ಒಂದು ತೊಗೋಬೋದು. ಅವರು ಮನಸ್ಸು ಮಾಡಿದ್ರೆ ಭಾರತ ರತ್ನನೇ ಕೊಡ್ಬೋದು ನಮಗೆ. ಇಷ್ಟೊಂದು ವಿದ್ಯೆಗಳನ್ನ ಕಲ್ತಿರ್ತಕ್ಕಂಥ ಒಂದು ವಿದ್ಯೆ ಕಲಿಯೋದೇ ಕಷ್ಟ. ಇಷ್ಟೊಂದು ವಿದ್ಯೆಗಳ ನೈಪುಣ್ಯತೆಯಾಗಿ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೆ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ನನ್ನ ಕರ್ನಾಟಕದಲ್ಲಿ ನಾನು ಇನ್ನೂ ಯಾರೂ ನಾನು ತಿಳ್ಕೊಂಡಿಲ್ಲ. ಬಟ್ ಇನ್ನೂ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವ್ರಿಗೋಸ್ಕರ ಇನ್ನೂ ಮಾಡಬೇಕು ಅಂತ ನನ್ನ ಬಯಕೆ ಇದೆ. ಅದನ್ನು ಕಂಟಿನ್ಯೂ ಮಾಡ್ತೀನಿ, ಇಷ್ಟಕ್ಕೆ ತಪ್ಸಕ್ಕೆ ಹೋಗಲ್ಲ. ನೆಕ್ಸ್ಟು ಅಲ್ಲಿಂದ ಎಲ್ಲ ಕೊಳದಲ್ಲೂ ಕೂಡ ಈಜೊಡೆದದ್ದು ನನಗೆ ಈ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಳಿಸ್ತು. ಮತ್ತು ಊರಲ್ಲಿ ಈಜ್ತಾ ಇದ್ರಾ? ಊರಲ್ಲಿ. ಆಮೇಲೆ ಅಲ್ಲಿಂದ ಎಲ್ಲಿ ಈಜು ತಪ್ಪಾಗುತ್ತೆ ಅನ್ಕೊಬಿಟ್ಟು ನಾನು ನಮ್ಮೂರು ಕೊಪ್ಪಕ್ಕೆ ಬರ್ತಾಯಿದ್ದೆ, ಬೇಸಿಗೆ ರಜಕ್ಕೆಲ್ಲ ಬರ್ತಾಯಿದ್ದೆ. ಆ ಸಮಯದಲ್ಲಿ ಕೆರೆಗಳಲ್ಲೆಲ್ಲ ನಾನು ಈಜು ಹೊಡಿತಾ ಇದ್ದೆ. ಅಲ್ಲೆಲ್ಲ ತುಂಬ ಖುಷಿ. ಅವ್ರಿಗೆ ಕೈ ಕಾಲಿಲ್ಲ ಆದರೂ ಕೂಡ ಈಜು ಹೊಡಿತಾರೆ, ನೀರು ಡೈ ಹೊಡಿತಾರೆ, ಮತ್ತು ನೀರು ಮೇಲೆ ತೇಲ್ತಾರೆ. ಇದೆಲ್ಲನೂ ಅದನ್ನು ನಾನು ಎಲ್ಲ ಕಲಿತು ನಾನು ಬಿಟ್ಬಿಟ್ಟಿದ್ದೆ. ಅದನ್ನು ನಾನು ಇದೇನು ದೊಡ್ಡದಲ್ಲ ಅಂದ್ಕೊಂಡಿದ್ದೆ. ಆದರೆ ಈ ನಮ್ಮ ಸ್ವಾಮೀಜಿಗಳು ಇಲ್ಲಿ ಕಾವೇರಿ ದಡದಲ್ಲಿದ್ದಾರೆ, ಮೈಸೂರಿನಲ್ಲಿದ್ದಾರಲ್ಲ, ಗೊತ್ತಲ್ಲ,
ಎಲ್ಲಿ ಕಾವೇರಿ ಪ್ರಶಸ್ತಿ ಕೊಟ್ಟರೆ ನಮ್ಮ ಚಂದ್ರವನ ಆಶ್ರಮ ಬೇಬಿ ಮಠದ ಸ್ವಾಮಿಗಳು ಅವರು ರಾಜಣ್ಣ ನಾನು ಕೂಡ ಸ್ವಿಮ್ಮಿಂಗ್ ಮಾಡ್ತೀನಿ, ನೀರು ಮೇಲೆಲ್ಲ ತೇಲ್ತೀನಿ ರಾಜಣ್ಣಜ್ಜಿ ಅಂತ ಹೇಳಿದ್ರು. ಎಷ್ಟೊತ್ತು ಮಾಡಿದ್ದೀರಾ ಸರ್ ನೀವು ಅಂತ ಹೇಳಿದೆ. ನಾನು 1 hour ಮಾಡಿದ್ದೀನಿ ಅಂತ ಹೇಳಿದ್ರು. ನಾನು ಲೆಕ್ಕನೇ ಇಲ್ಲ, ಈ ಗಂಟೆಗಟ್ಟಲೆ ತೇಲ್ತೀನಿ ಅಂಥದ್ರಲ್ಲಿ ಇದನ್ನು ಯಾಕೆ ಅವ್ರಿಗೆ ಅಮೇರಿಕಾ ಒಂದು ಯೂನಿವರ್ಸಿಟಿ ಇದೆ, ಆ ಯೂನಿವರ್ಸಿಟಿನ ಡಾಕ್ಟ್ರೇಟ್ ಕೊಟ್ಟಿದ್ದೆ. ಭಾಳ ಖುಷಿ ಆಯಿತು ನೋಡಿ. ಆ ಕಲೆಗೆ ಎಷ್ಟು ಜನ ಅವ್ರದ್ದು ಕೂಡ ವಿಡಿಯೋ ನಾನು ಇಟ್ಕೊಂಡಿದ್ದೀನಿ. ಅದನ್ನು ಅವರು 1 hour ಮಾಡಿದ್ದಾರೆ, ನಾನು 4.25 hour ನೀರಿನ ಮೇಲ್ಗಡೆ ಜಲಸ್ತಂಭ ಯೋಗ ಸೆಲ್ಯೂಟ್ ಮಾಡೋದು. ಒಂದೇ ಸಲ ಇಳಿದ್ಬಿಟ್ಟು ತಿರುಗಿ ಮೇಲ್ಗೆ ಎದ್ದಿಲ್ಲ, ಗಂಟೆಗಟ್ಟಲೆ ಮಾಡ್ತೀನಿ. ನೀರ್ ಮೇಲೆ 4 ಗಂಟೆ ಕಂಟಿನ್ಯೂಸ್. ಹೌದು, 4.25 ಗಂಟೆ ಕಾಲ ಅದನ್ನು ವಿಶ್ವ ದಾಖಲೆ ಆಗಿದೆ, ಇಂಟರ್ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿದೆ. ಅದೇ ರೀತಿ ನಾನು ಕಾರ್ ತಗೊಂಡು ನನ್ನ ಧರ್ಮಪತ್ನಿ, ನಾನು ಕೈಗಾರಿಕೆ ಕಾರು ಓಡಿಸ್ತೀನಿ. ಕಾರು ಓಡಿಸಿರೋದು ಕೂಡ ಇದುವರೆಗೂ 1.5 ಲಕ್ಷ ಕಿಲೋಮೀಟ್ರ್ ಓಡಿಸಿದ್ದೀನಿ. ಕರ್ನಾಟಕ ಸ್ಟೇಟ್ ಅಲ್ಲ, ಅಂತಾರಾಷ್ಟ್ರೀಯ ಅಂತರ್ ಜಿಲ್ಲೆಗಳಲ್ಲಿ, ಬೇರೆ ರಾಜ್ಯಗಳಲ್ಲಿ ಕೂಡ. ಈಗ ನಮ್ಮ ಕೇರಳ ಆಗಿರ್ಬೋದು, ತಮಿಳ್ನಾಡು ಅಲ್ಲಿಗೂ ಕೂಡ ಹೋಗಿದ್ದೀನಿ. ಇಲ್ಲಿಂದ 6 ಅವರ್ನಲ್ಲಿ ನನಗೆ ಪದ್ಮಶ್ರೀ ಬಂದ ಮೇಲೆ ರಂಗಸ್ವಾಮಿಗಳು ಅಂತ ಹೇಳಿ ನಮ್ಮ ಇವರಿದ್ದಾರೆ, ಪಾಂಡಿಚೇರಿ CM, ಅವ್ರು ಕರೆದು ಸನ್ಮಾನ ಮಾಡೋಕ್ಕೆ ಕರೆದ್ರು. ಇಲ್ಲಿಂದ 6 ಅವರ್ ಅಲ್ಲಿ ರೀಚ್ ಆಗಿದೆ. ನಾನೇ ಡ್ರೈವ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಆಗಿದೆ, ವಿಡಿಯೋ ರೆಕಾರ್ಡಿಂಗ್ ಇದೆ ಅದೆಲ್ಲ. ಅದು ಕೂಡ ವಿಶ್ವ ದಾಖಲೆ ಆಗಿದೆ. ಈ ಥರ ಅಂಗಾಂಗಗಳು ಮುಖ್ಯ ಅಲ್ಲ ನಮಗೆ, ಏನೇ ದಾಖಲೆಗಳು ಮಾಡಬೇಕು ಅಂದರೆ. ಅದಕ್ಕೆ ಬೇರೆ ಕಾರ್ಗಳಿರುತ್ತಾ? ನಾರ್ಮಲ್ ಇಲ್ಲ, ನೀವು ಆಟೋಮೆಟಿಕ್ ಗೇರ್ ಅದು. ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಬ್ರೇಕು ಮತ್ತು ಎಕ್ಸ್ಲೇಟರ್ನ ನನ್ನ ಕಾಲಿಗೆ ಟಚ್ ಆಗಿ, ಈ ಕಾಲಿಗೆ ಟಚ್ ಆಗೋ ರೀತಿಯಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಮಾಡ್ಕೊಂಡಿರೋದಕ್ಕೆ ನಮಗೆ ಲೈಸೆನ್ಸ್ ಕೊಟ್ಟಿದೆ. ನಾನು ಸ್ಟೇಟ್ ಕಮಿಷನ್ ಆಗಿದ್ನಲ್ಲ, ಎಲ್ರಿಗೂ ಕೊಡಬೇಕು. ನೀವು ಅದನ್ನು ನೀವೇನು ಕಾನೂನು ಮಾಡ್ಕೋಬೇಕೋ ಮಾಡ್ಕೊಳ್ಳಿ. ಕಾರ್ನ ಆಲ್ಟ್ರೇಷನ್ ಮಾಡಿಸಿ ಅವರು ಓಡಿಸ್ಲಿ ಕಾರ್ನ. ಯಾಕಂದ್ರೆ ಎಲ್ರಿಗೂ ಆಸಕ್ತಿ ಇರ್ತದೆ. ಕೈ ಕಾಲಿದ್ದವರು ಆಕ್ಸಿಡೆಂಟ್ ಮಾಡ್ತಾರೆ. ಅದೇ ರೀತಿ ನಾನು ಸ್ಟೇಟ್ ಕಮಿಷನರ್ ಆಗಿದ್ದಾಗ ಪಾಪ ದಿವ್ಯಾಂಗರಿಗೆ ಟ್ರೈಸೈಕಲ್ ಹಿಂಗೆ ಹೊಡ್ಕೊಂಡು ಈ ಭುಜ ಎಲ್ಲ ನೋವು ಬಂದ್ಬಿಡೋದು. ಪಾಪ ಅವ್ರು ಒಂದು ಕೆಲಸಕ್ಕೆ ಹೋಗೋಕ್ಕಾಗಲಿ ಅಥವಾ ಒಂದು ತೋಟದ ಕಡೆ ಕೆಲಸಕ್ಕೆ ಹೋಗಲಿ, ಎಲ್ಲಿಗೆ ಹೋದ್ರೂ ಕೂಡ ಹಿಂಗೆ ಹೊಡ್ಕೊಂಡು ಎಷ್ಟೊಂದು ನನಗೆ ಒಂಥರ ಐಡಿಯಾ ಬಂತು. ಯಾಕೆ ಇವರಿಗೆ ಸ್ಕೂಟ್ರನ್ನ ಒಂದು ನಾನು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಮಾಡಿರೋದು. ಹಾಂ, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಮಾಡಿದ್ದೆ. ಈ ಥರ ಸ್ಕೂಟ್ರುಗಳನ್ನ ಯಾಕೆ ಕೊಡಿಸ್ಬಾರ್ದು ಸರ್ಕಾರದಿಂದ ಅಂತೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ಕೊಟ್ಟೆ. ಅಪ್ರೂವಲ್ ಮಾಡಿದ್ರು. ಅಪ್ರೂವಲ್ ಮಾಡಿದಾಗ ನಮ್ಮ ಅವಾಗಿದ್ದಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಸಚಿವೆ ಅವರು, ರಾಜಣ್ಣ ಅವರು ಹೇಳ್ತಾ ಇರ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ. ಯಾಕೆಂದರೆ ಈಗಲೇ ದೇವರು ಅವ್ರ ಕೈಕಾಲೆಲ್ಲ ಕಿತ್ಕೊಂಡು ತೊಂದರೆ ಆಗಿರ್ತದೆ. ಇನ್ನು ಈ ಥರ ಗಾಡಿ ಕೊಟ್ಬಿಟ್ರೆ ಆಕ್ಸಿಡೆಂಟ್ ಆಗಿಬಿಟ್ಟು ಇನ್ನೂ ಇದಾಗ್ಬಿಡ್ತದೆ. ಆ ಥರ ಗಾಡಿ ಕೊಡೋದು ಬೇಡಿ ಅಂತ CMಗೆ ಅಡ್ವೈಸ್ ಮಾಡಿದ್ರು. ನಾನು ಸಚಿವೆ ಹೆಸರನ್ನು ಹೇಳೋಕ್ಕೆ ಇಷ್ಟಪಡಲ್ಲ ನಾನು. ಯಾಕೆಂದರೆ ತಾಯಿ ಸಂಬಂಧದಲ್ಲಿದ್ದಾಗ ನನ್ನ ಮಗನೂ ಆ ಥರ ಇರಬೇಕು. ನಾವು ನಿನ್ನ ಮಗ, ಈಗ ನಿಮ್ಮ ಮಗ ಯಾವ ರೀತಿ ಇರಬೇಕು. ಹಂಗಾರೆ ಈಗ ನಿಮ್ಮ ಮಗ ಪ್ರೈಮ್ ಮಿನಿಸ್ಟರ್ ಆಗಬಾರ್ದಾ? ನಿಮ್ಮ ಮಕ್ಕಳು ರಾಷ್ಟ್ರಪತಿ ಆಗಬಾರ್ದಾ? ಕೈಕಾಲಿಲ್ಲ ಅಂದ್ಬಿಟ್ಟು ನಾವು ಮನೇಲೇ ಕೂತ್ಕೊಂಡಿರ್ಬೇಕಾ? ಯಾಕೆ ನಮ್ಮನ್ನು ಆ ಥರ ಟ್ರೀಟ್ಮೆಂಟ್ ಮಾಡ್ತೀರಾ ನೀವು ಅಂತ ನಾನು ಅದಕ್ಕೆ ನಾನು ಹೇಳಿದೆ, ಇಲ್ಲ ಸರ್, ಅದು ಹಕ್ಕು, ಅದು ಡಿಸೇಬಲ್ಡ್ ಆ್ಯಕ್ಟ್ ಪ್ರಕಾರ ಅವರು ಕೊಡಬೇಕು. ಈ ಕೈಕಾಲಿದ್ದು ಈಗ ನಾನೇ ಕಾರ್ ಓಡಿಸ್ತಾ ಇದ್ದೀನಿ. ನಾನು ಹೇಳಿದೆ, ಇದುವರೆಗೂ ನಾನು ಆಕ್ಸಿಡೆಂಟ್ ಮಾಡಿಲ್ಲ. ಕಾರ್ ಓಡಿಸ್ತಾ ಇದ್ದೀನಿ, ಸ್ಕೂಟ್ರ್ ಓಡಿಸ್ತೀನಿ. ಅವ್ರಿಗೆ ಯಾಕೆ ಸ್ಕೂಟ್ರ್ ಕೊಡಬಾರ್ದು ದಿವ್ಯಾಂಗರಿಗೆ? ಅದನ್ನು ಕೊಡಿ ಅಂತ ಹೇಳಿಬಿಟ್ಟದಕ್ಕೆ ಇವತ್ತು ದಿನ ದಿವ್ಯಾಂಗರುಗಳು ಆ ಸ್ಕೂಟ್ರನ್ನ ಓಡಿಸ್ಕೊಂಡು ಹೋಗೋ ಅವ್ರ ಮುಖದ ಕಳೆ ನೋಡಿದ್ರೆ ಭಾಳ ಖುಷಿಯಾಗುತ್ತೆ. ಆ ಒಂದು ಕೀರ್ತಿ, ಈ ಪ್ರಶಸ್ತಿ, ಅವರ ಮುಖದ ಕಳೆ ಇವತ್ತಿನ ಇಡೀ ರಾಜ್ಯಕ್ಕೇ ಗಾಡಿ ಕೊಡಿಸಿರ್ತಕ್ಕಂಥ ಕಮಿಷನರ್ ಆಗಿ ಕೊಡಿಸಿರ್ತಕ್ಕಂಥ ವ್ಯಕ್ತಿಗಳು ಯಾರು ಇದ್ದಾರೆ ಅಂದರೆ ಅದು ರಾಜಣ್ಣ ಅವರು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಅದು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ? ಅದು ಮ್ಯಾನುಫ್ಯಾಕ್ಚರ್ ಅಂತೇನಿಲ್ಲ. ಸ್ಕೂಟ್ರುಗಳ್ನ ಕಂಪ್ನಿ ಕಡೆಯಿಂದ ತೊಗೋತಾರೆ, ಅದನ್ನೆಲ್ಲಿ ಆಲ್ಟ್ರೇಷನ್ ಮಾಡ್ತಾರೆ ಅಂಥ ಕಡೆಗೆ ಸರ್ಕಾರ ಕೊಡುತ್ತೆ. ಅದನ್ನು ನಾನು ಹೇಳಿದೆ ಅವ್ರಿಗೆ, ಈ ಥರ ಕೊಟ್ಟರೆ ಮಾಡ್ತಾರೆ ಅಂತ. ಇದನ್ನು ನಾನೊಬ್ಬ ಇಂಜಿನಿಯರ್ನ, ನಾನು ಗಾಡಿನ ನಾನೇ ಮಾಡ್ಕೊಂಡಿದ್ದು ನನ್ನ ಫ್ಯಾಕ್ಟ್ರಿನಲ್ಲಿ TVS ಬರ್ತಾಯಿತ್ತು ಮುಂಚೆ, TVS 50. ಅದರದ್ದು ಪಾರ್ಟ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗೆದುಬಿಟ್ಟು 2 ವೀಲ್ಗಳು ಹಾಕಿ, ಈ ಕಡೆ ವೀಲ್ಗಳು ಹಾಕಿ ನಾನೇ ರೆಡಿ ಮಾಡಿಕೊಂಡು ನನ್ನ ಧರ್ಮಪತ್ನಿ ಹಿಂದೆಗಡೆ ಕುಣಿಸ್ಕೊಂಡು ಕಾರ್ ಓಡಿಸ್ತಾನೆ ಫಸ್ಟ್ ನಾನು. ಆಮೇಲೆ ಧೈರ್ಯವಾಗಿ ಕೂತ್ಕೊಳ್ತಾ ಇದ್ರ? ಕೂತ್ಕೊತಾ ಇದ್ದೆ.
ಆಮೇಲೆ ಆಮೇಲೆ ಏನಾಯಿತು, ಇದ್ದಕ್ಕಿದ್ದಂಗೆ ಒಂದು ಆಟೋಮೆಟಿಕ್ ಕಾರ್ನ ನಾನು ಕಮಿಷನರ್ ಆದಮೇಲೆ, ಕಮಿಷನರ್ ಆಗಿ ಎಲ್ಲ ಕಮಿಷನರ್ ಹಾಕಿಂದ ಮುಂಚೆನೇ ಕಾರ್ ಆಟೋಮೆಟಿಕ್ ಕಾರ್ ಬಂದಿತ್ತು, ಮಾರುತಿದ್ದು 800. ಆ ಕಾರ್ನ ಸೇಲ್ ಮಾಡ್ತಾಯಿದ್ದೀನಿ, ತೊಗೋತೀರಣ್ಣ ಅಂತ ಹೇಳಿದೆ. ಕೊಡಪ್ಪ ತೊಗೋತೀನಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ತೊಗೊಂಡ್ಬಿಟ್ಟು ಇನ್ನು ಮನೇಲಿ ಹೇಳ್ಬಿಟ್ಟು ಇಂಥ ಕಡೆಗೆ ಹೋಗ್ತೀನಿ ಅಂತ ಹೇಳಿರಲಿಲ್ಲ. ಅಲ್ಲಿಗೆ ಹೋದೆ, ಕಾಸು ಕೊಟ್ಬಿಟ್ಟೆ. ಅಲ್ಲಿಂದ ನಾನು ಡ್ರೈವಿಂಗೇ ಗೊತ್ತಿಲ್ಲ ನನಗೆ, ಸ್ಟೇರಿಂಗ್ ಕಂಟ್ರೋಲ್ ಕೂಡ ಗೊತ್ತಿಲ್ಲ, ಕ್ಲೀನಾಗಿ ಹೊಡ್ಕೆ. ಯಾಕೆಂದರೆ ಕಣ್ಣಲ್ಲಿ ನೋಡಿದ್ದು ಕೈಯಲ್ಲಿ ಮಾಡುವಂಥ ಶಕ್ತಿಗಳನ್ನ ದೇವ್ರು ಕೊಟ್ಟಿರ್ಬೇಕಾರೆ ಯಾಕೆ ಕಲ್ತ್ಕೋಬೇಕು? ಇದೆಲ್ಲ ನಾನು ಮಾಡಿರ್ತಕ್ಕಂಥದ್ದೆಲ್ಲ ಏಕಲವ್ಯನಂತೆ ನಾನು ಮಾಡಿರೋದು ಇಲ್ಲ. ಇವತ್ತಿನ ಗಣಪತಿ ವಿಗ್ರಹ ಮಾಡಿ ಕಲ್ತದ್ದು ಏಕಲವ್ಯನಂತೆ. ಯಾಕಂದರೆ ಯಾರು ಏನು ಮಾಡ್ತಾಯಿದ್ದಾರೆ ಅದನ್ನು ನಾನು ಮಾಡಬೇಕು, ಯಾಕಾಗಲ್ಲ ಎಲ್ಲ ಸರಿಗಿದ್ದವರು ಒಂದು ಕಲ್ತ್ಕೊಳ್ಳೋದೇ ಕಷ್ಟ. ನೀವು ಇಷ್ಟೊಂದೆಲ್ಲ 8 ವಿದ್ಯೆನ ಹೇಗೆ ಕಲ್ತ್ಕೊಂಡಿದ್ದು? ಅದೇನೇ ನನ್ನ ದೈವ ಸಂಕಲ್ಪ. ನನಗೆ ನನ್ನ ತಂದೆ ತಾಯಿಗಳು ಅವತ್ತು ದಿನ ನಮ್ಮ ತಂದೆ ತಾಯಿಗಳ ಮೈಂಡ್ನಲ್ಲಿ ಅವತ್ತೇ ದಿನ ಅವ್ರಿಗೆ 6th ಸೆನ್ಸ್ ಇರಬೇಕಾದ್ರೆ ಆ ಸೆನ್ಸ್ನಲ್ಲಿ ನನಗೆ ಮಲ್ಟಿಪಲ್ ಆಗಿ ನನಗೆ ಅಣುವಾಗಿ ನನ್ನ ತಲೆಗೆ ಬಂದಿದೆ. ಅದು ಅಂಥ ಜನ್ಮ ನನಗೆ ಸಾರ್ಥಕತೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತೇನೇ ನಾನು ಮಾಡಿದರೂ ಕೂಡ ಇದನ್ನು ದೇಶ ಪರಿಗಣಿಸ್ತಾ ಇದ್ದರೂ ಕೂಡ ಅದು ನನ್ನ ತಂದೆ ತಾಯಿಗಳ ಆಶೀರ್ವಾದ ಅಂತ ನಾನು ಹೇಳ್ತೀನಿ. ಇದ್ರ ಜೊತೆಲಿ ನನಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರ್ಯಾರು ನನಗೆ ಸಹಾಯಗಳನ್ನು ಕೊಟ್ಟಿದ್ದಾರೆ, ಯಾರ್ಯಾರು ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಯಾರ್ಯಾರು ನನ್ನ ಸಾಧನೆಗೆ ಒಂದು ಸ್ಫೂರ್ತಿಯನ್ನು ಕಲ್ತ್ಕೊತಾ, ಇದೆಲ್ಲನೂ ನನ್ನ ಒಂದು ದೈವ ಸಂಕಲ್ಪ ಅಂತ ಹೇಳ್ತೀನಿ ನಾನು ಇದೆಲ್ಲ. ಹಾಗಾಗಿ ನಾನು ಯಾವತ್ತಿಗೂ ಕೂಡ ನಾವು ಧೃತಿಗೆಡಬಾರ್ದು, ಆಗೋದಿಲ್ಲ ಅಂತ ಕೂತ್ಕೋಬಾರ್ದು. ನೆಕ್ಸ್ಟ್ ಅದಾದಮೇಲೆ ಅಲ್ಲಿಂದ ಮೇಲ್ಕೋಟೆಯಲ್ಲಿ SSLCವರೆಗೂ ನಾನು ಸ್ಟಡಿ ಮಾಡಬೇಕಾದ್ರೆ 7ನೇ ತರಗತಿನಲ್ಲಿ ಓದ್ತಾ ಇರಬೇಕಾದ್ರೆ ನಾನು ಒಂದು ಚಿತ್ರಕಲಾ ಇದನ್ನು ಏರ್ಪಡಿಸ್ತಾರೆ. ಅವತ್ತು 72, 73ನೇ ಇಸ್ವಿ, 71ನೇ ಇಸ್ವಿ 1971, 72ನೇ ಇಸ್ವಿನಲ್ಲಿ ಗವರ್ನರು ಧರ್ಮವೀರ ಅಂತ ಇದ್ದರು ಕರ್ನಾಟಕಕ್ಕೆ. ನಮ್ಮ ಮಾಸ್ಟರ್ ಇದ್ದಾರೆ ಅಂತ ಹೇಳಿದ್ನಲ್ಲ, ನಾನು ಈ ಚಿತ್ರನೆಲ್ಲ ಬಿಡಿಸ್ತಾ ಇದ್ನಲ್ಲ, ರಾಜಣ್ಣನ ಕರ್ಕೊಂಡು ಹೋದರೆ ಚಿತ್ರಗಳೆಲ್ಲ ಬಿಡಿಸ್ತಾರೆ ಅಂತ ಅವ್ರಿಗೊಂದು ಕುತೂಹಲ. ಯಾಕೆಂದರೆ ನಮ್ಮ ಮಕ್ಕಳುಗಳಲ್ಲಿ ಯಾರು ಚೆನ್ನಾಗಿ ಲವಲವಿಕೆಯಿಂದ ಇರ್ತಾರೆ ಅಂಥವ್ರ ಕಡೆಯಿಂದ ಸ್ಪೋರ್ಟ್ಸ್ ಕರ್ಕೊಂಡು ಹೋಗೋದು, ಇದು ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ. ಈಗ ಸಂಗೀತ ಆಡ್ತಾ ಇರ್ತಾರೆ, ಸಂಗೀತ ಆಡಿದ ಅವರು ಚೆನ್ನಾಗಿ ನಾಲೆಡ್ಜ್ ಬರ್ತದೆ ಅಂದ್ಬಿಟ್ಟು ಕಳಿಸ್ಕೊಡ್ತಾರೆ. ಆ ರೀತಿಯಲ್ಲಿ ನಮ್ಮ ತಂದೆಯ ಸಂಬಂಧದಲ್ಲಿದ್ದಂಥ ಸುರೇಂದ್ರ ಕೌಲಗಿಯವರು ನನ್ನನ್ನು ಆ ಚಿತ್ರದ ಸ್ಪರ್ಧೆ ಕರ್ಕೊಂಡೋದ್ರು. ನನ್ನ ಜೊತೆಯಲ್ಲಿ ಇನ್ನೂ 7 ಜನ ಅಂಗವಿಕಲರು ಕರ್ಕೊಂಡೋದ್ರು. ಆ 7 ಜನ ಅಂಗವಿಕಲರಲ್ಲಿ ನಾನೇ ಚಿಕ್ಕವನು, ಅವರೆಲ್ಲ ದೊಡ್ಡವರೇ. ಅವರೆಲ್ಲರೂ ಬರೀತಾ ಇದ್ದಾರೆ. ಒಟ್ಟು 3500 ಜನ ಹುಡುಗರುಗಳು ಕೈಕಾಲು ಚೆನ್ನಾಗಿದ್ದ ಮಕ್ಕಳುಗಳು ಬರೀತಾ ಇದ್ದಾರೆ. ಅದು ಎಲ್ಲಿ ಅಂದರೆ ಲಾಲ್ಬಾಗ್ ಗಾಜಿನ ಮನೆಯಲ್ಲಿ ಕಾಂಪಿಟೇಷನ್ ನಡೆದಿದ್ದು. ಹಿಂಗೆ ಬರಿತಾ ಇದ್ದೀನಿ ನಾನು. ಎಲ್ಲನೂ ಬರೆದು ನವಿಲ್ ಚಿತ್ರ ಬರೆದು, ರಾಷ್ಟ್ರ ಪಕ್ಷಿನ ನವಿಲ್ದು ಗರಿಗಳೆಲ್ಲ ಬರೆದು ತಲೆ ಮೇಲ್ಗಡೆ ಪುಕ್ಕ ಬರೀತಾಯಿದ್ದೆ. ಮೇಲ್ಗಡೆ ಒಂದು ಪುಕ್ಕ ಬರುತ್ತಲ್ಲ, ಅದನ್ನು ಬರೆದು ಫಿನಿಶಿಂಗ್ ಆಯಿತು. ಹಿಂಗೆ ಬರೆದುಬಿಟ್ಟು ಹಿಂಗೆ ಮಡಗಿ ಹಿಂಗೆ ಕೂತ್ಕೊಂಡು ಪೇಪರ್ನ ಇನ್ನೊಂದು ಸಲ ನೋಡ್ಕೊಂಡು ಇನ್ನೂ ಏನೋ ತಪ್ಪಿದೆಯಾ ಎಲ್ಲರೂ ನೋಡ್ಕೊಳ್ಳೋಂತ ಹಿಂಗೆ ಎತ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಮುಂದೆಗಡೆ ಈ ಥರ ಶೂಟು ಬೂಟಲ್ಲಿ ಹಾಕ್ಕೊಂಡು ಕರೆಕ್ಟಾಗಿ ಬಂದರು, ನಿಂತ್ಕೊಂಡು ಹಿಂಗೆ ಪೇಪರ್ ಹಿಂಗೆ ಎಳ್ಕೊಂಡ್ರು. ಅದನ್ನು ಈ ಎಕ್ಸಾಮ್ ಪೇಪರ್ನ ಯಾರು ಕಾಪಿ ಹೊಡಿತಾ ಇದ್ದಾರೆ, ಇನ್ಸ್ಟಾಗ್ರಾಮ್ ಕಿತ್ಕೋತಾರಲ್ಲ, ಆ ರೀತಿ ತೊಗೊಂಡ್ರು. ನನಗೆ ಆಶ್ಚರ್ಯ, ಯಾಕೆ ಸರ್ ಅಂತ ಹೇಳಿದೆ. ಇಲ್ಲಪ್ಪ, ನಿಮ್ಮದು ಡ್ರಾಯಿಂಗ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೆ ಅವ್ರು ಯಾರು ನನಗೆ ಗೊತ್ತಿಲ್ಲ, ಗವರ್ನರ್ ಅಂತ ನನಗೆ ಗೊತ್ತಿಲ್ಲ. ಅವ್ರ ಹಿಂದೆಗಡೆ ಬಾಡಿ ಗಾರ್ಡ್ಗಳೆಲ್ಲ ಇದ್ದರು, ಎಸ್ಕಾಟ್ಗಳು, ಇದೆಲ್ಲ ಒಂಥರ ಕಾಕಿ ನಿಮ್ಮ ಥರ ಡ್ರೆಸ್, ಅದನ್ನು ಒಂದೇ ಇದಿರ್ತದೆ ಯೂನಿಫಾರ್ಮ್, ಗನ್ಗಳನ್ನೆಲ್ಲ ಇಟ್ಕೊಂಡಿದ್ರು. ನಮ್ಗೆ ಗವರ್ನರ್ ಅಂತ ನಮ್ಮ ಮಾಸ್ಟರ್ ಹೇಳಿದ್ರು, ಗವರ್ನರ್ ಬರ್ತಾರೆ, ಇವರೇ ಗವರ್ನರ್ ಅಂತ ಗೊತ್ತಿಲ್ಲ, ನಾವು ನೋಡೇ ಇಲ್ವಲ್ಲ ಅವ್ರನ್ನ. ಸರಿ ನಮಸ್ಕಾರ ಸರ್ ಅಂದೆ. ಆವಾಗ ಇದು ಎತ್ಕೊಬಿಟ್ಟು ಅಷ್ಟು ಜನದ ಮುಂದೆಗಡೆ ಈ ಚಿತ್ರಕ್ಕೆ ಪ್ರಥಮ ಬಹುಮಾನ ಅಂತ ಅಲ್ಲೇ ಘೋಷಣೆ ಮಾಡಿಬಿಟ್ರು. ಅದು ಘೋಷಣೆ ನೆಕ್ಸ್ಟ್ ಬಂತು 5ನೇ ತಾರೀಕು ಅಂತ ಹೇಳಿದ್ರು. ಅಲ್ಲೇ ಅದನ್ನು ಕೂಡ ನೆಕ್ಸ್ಟ್ ಟೈಮ್ ನಮ್ಮ ತಂದೆ ನಮ್ಮ ಮಾಸ್ಟರ್ ಏನು ಮಾಡಿದ್ರು, ರಾಜಣ್ಣ ಅವ್ರಿಗೇ ಫಸ್ಟ್ ಬಹುಮಾನ. ಮಾರನೇ ದಿನ ಏನಾಗಿದೆ, ನಾವೆಲ್ಲ ಬೆಂಗಳೂರಿಗೆ ಕರ್ಕೊಂಡೋಗಿದ್ರಲ್ಲ, ನಮ್ಮ ತಂದೆಯವರು ಬಂದು ನಮ್ಮ ಅಜ್ಜಿಯವ್ರಿಗೆ ಹುಷಾರಿಲ್ಲ ಅಂತ ಹೇಳಿ ಮೇಲ್ಕೋಟೆಗೆ ಬಂದಿದ್ದಾರೆ, ನಾವು ಈ ಕಡೆ ಬಂದಿದ್ದೀವಿ, ಬೆಂಗಳೂರು ಕಡೆಗೆ ಬಂದಿದ್ದೀವಿ. ಆಗ ಅಲ್ಲಿಂದ ಫೋನ್ ಇತ್ತು ಅವಾಗ, ಲ್ಯಾಂಡ್ಲೈನ್ ಇತ್ತು. ಆವಾಗಿದ್ದಾಗ ಮಾತಾಡಿದ್ದಾರೆ, ರಾಜಣ್ಣ ಅವ್ರ ತಂದೆ ಬಂದಿದ್ದಾರೆ
ಅಜ್ಜಿಗೆ ಏನು ಹುಷಾರಿಂದ ಕರ್ಕೊಂಡು ಹೋಗಿ ಅಂತ. ಇಲ್ಲ ನಾಳೆ ಬಂದುಬಿಡ್ತಾರೆ ಅಂತ ಹೇಳಿ ಹಿಂಗೆಲ್ಲ ಹಿಂಗೆ ನಮ್ಮ ಮಾಸ್ಟ್ರು ಚಿತ್ರ ಬಂದು ಖುಷಿನಲ್ಲಿ ಅವ್ರೇನು ಮಾಡಿದ್ರು, ರಾಜಣ್ಣ ನೀವು ಹಿಂಗೆ ನಿಮ್ಮ ಅಜ್ಜಿ ನೋಡ್ಕೊಂಡು ಹಂಗೆ ಬನ್ನಿ, ನಾನು ಹಂಗೆ ಬೆಂಗಳೂರಿಗೆ ನಾವು ಮೇಲ್ಕೋಟೆಗೆ ಹೋಗ್ತೀವಿ ಅಂತ ಅವ್ರು ಹಂಗೆ ಹೋದರು. ನಾನು ಹಂಗೆ ಕೊಪ್ಪಕ್ಕೆ ಹೋದೆ. ನಾನು ಮಾರನೇ ದಿನವೇ ಎಲ್ಲ ಪೇಪರ್ನಲ್ಲಿ ನನ್ನ ಚಿತ್ರ ಬಿಡಿಸ್ತಾ ಇರೋದು, ಧರ್ಮವೀರು ನಿಂತ್ಕೊಂಡಿರೋದು, ಇದೆಲ್ಲ ಬೇರೆ ಬೇರೆ ಪೇಪರಲ್ಲಿ ನನಗೆ ಪ್ರಜಾವಾಣಿ ಪೇಪರಲ್ಲಿ ಬಂದಿರತಕ್ಕಂಥದ್ದು. ನಾನು ಚಿತ್ರ ಬಿಡಿಸ್ತಾ ಇರೋ ಎರಡು ಕೈನಲ್ಲಿ ಚಿತ್ರ ಬಿಡಿಸ್ತಾ ಇರ್ತಕ್ಕಂಥದ್ದು ಬಂದಿದೆ. ಅದ್ರ ಕೆಳಗಡೆ ಯಾರಿಗೆ ಪ್ರಥಮ ಬಹುಮಾನ, ಯಾವ ಊರಿನವ್ರು ಇವರು ಅನ್ನೋದು ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಎಲ್ಲ ಪೇಪರಲ್ಲಿ ಪ್ರಜಾವಾಣಿ ಮೊದಲು ರೆಕಗ್ನಿಷನ್ ಸಿಕ್ಕಿದ್ದು ಅಲ್ಲಿಂದ ಸಿಕ್ತು. ಆ ಪೇಪರ್ನ ನಮ್ಮ ಜೋಗಿಗೌಡರು ಅಂತ ಚಿಕ್ಕೇಗೌಡರು ಅಂತ ಎಲ್ಲ ಗೌಡ್ರುಗಳು ಜಾಸ್ತಿ. ಅರೇ ನಮ್ಮ ಸಿಂಗಾಚಾರ್ರ ಮಗ ಬಂದುಬಿಟ್ಟಿದ್ದಾರಲ್ಲ ಪೇಪರಲ್ಲಿ, ಸಿಂಗಾಚಾರ್ರ ಮಗ ಪೇಪರ್ ಇಟ್ಕೊಂಡು ಎಲ್ಲರೂ ನಮ್ಮ ಮನೆ ತಗ ಬರ್ತಾ ಇದ್ದಾರೆ ಎಲ್ಲರೂ. ನಮ್ಗೆ ಆಶ್ಚರ್ಯ ಆಯಿತು. ಅವು ನಮ್ಮ ತಂದೆಗೆ ಅಯ್ಯ ಅಂತ ಇದ್ವಿ. ಅಯ್ಯ ನೆನ್ನೆ ಬೆಂಗಳೂರಿಗೆ ಹೋಗಿದ್ವಿ, ಅಲ್ಲಿ ಚಿತ್ರ ಕಾಂಪಿಟೇಷನ್ ಇತ್ತು, ಅಲ್ಲಿ ಚೆನ್ನಾಗಿ ಬರೆದಿದ್ದೀನಿ ಚಿತ್ರನ ಅಂತ ಹೇಳ್ತಾ ಇದ್ದೆ. ಅದು ಇದನ್ನು ನೋಡ್ಬಿಟ್ಟು ಅವ್ರಿಗೆ ಇನ್ನೂ ಖುಷಿ ಆಗೋಯ್ತು. ಅವರು ಮೇಲ್ಕೋಟೆಯಿಂದ ಬಂದಿದ್ದಾರಲ್ಲ, ಅವರು ಕೊಪ್ಪಕ್ಕೆ ಬಂದಿದ್ದರು, ನಾನು ಈ ಕಡೆಯಿಂದ ಕೊಪ್ಪಕ್ಕೆ ಹೋಗಿದ್ದೆ. ಸರಿ, ಭಾಳ ಖುಷಿ ಆಯಿತು ಅಂತ ಹೇಳ್ಬಿಟ್ಟು 5ನೇ ಪ್ರೈಝು ಅಂತ ಹೇಳಿದ್ರಲ್ಲ, ಅಷ್ಟೊತ್ತಿಗೆ ನಮ್ಮ ಮಾಸ್ಟ್ರು ಸುರೇಂದ್ರ ಕೌಲಿಗರು ಭಾಳ ಅವರು ನಮ್ಮ ತಂದೆ ಥರನೇ ತಲೆ ಜಾಸ್ತಿ ಅವ್ರಿಗೂ ಕೂಡ. ಅವ್ರೇನು ಮಾಡಿದ್ರು, ಇದನ್ನು ಹಿಂಗೆ ಬಿಟ್ಟರೆ ಸಾಲದು, ಇವ್ರಿಗೇನಾದರೂ ಒಂದು ಬೆಳವಣಿಗೆಗೆ ಮತ್ತು ರಿಹ್ಯಾಬಿಲಿಟೇಷನ್ಸ್ಗೆ ಏನಾದರೂ ಒಂದು ಹೆಲ್ಪ್ ತೊಗೊಳ್ಳೇಬೇಕು ಗವರ್ನರ್ ಕಡೆಯಿಂದ ಅಂತ ಯೋಚನೆ ಮಾಡಿ ಅವ್ರಿಗೋಗಿ 5ನೇ ತಾರೀಕು ಬಹುಮಾನ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಅದನ್ನು ಸ್ವಲ್ಪ ಪೋಸ್ಟ್ಮಾನ್ ಮಾಡ್ಕೊಳ್ಳಿ ದಯಮಾಡಿ. ನಮ್ಮ ಯೂನಿಟ್ಗೆ ಬನ್ನಿ, ನಮ್ಮ ಒಂದು ಕರುಣಾಗೃಹ ಅನ್ನೋ ಸಂಸ್ಥೆಗೆ ಬನ್ನಿ ನೀವು. ಅಲ್ಲಿ ಬಂದು ನೋಡಿ ಸರ್, ಅಲ್ಲಿ ಯಾವ ಥರ ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ತಾಯಿದ್ದೀವಿ, ಎಂಥ ಮಕ್ಕಳನ್ನ ಕರ್ಕೊಬಂದು ನಾವು ಸಾಕ್ತಾ ಇದ್ದೀವಿ ಇಲ್ಲಿ. ಇದನ್ನೆಲ್ಲ ನೀವು ನೋಡಿ ಸರ್ಕಾರದಿಂದ ಸವಲತ್ತುಗಳನ್ನು ಕೊಡಿಸ್ಬೇಕು ಅಂತ ಕೇಳ್ಕೊಂಡಿದ್ದಾರೆ ಅವರು. ಆಯಿತು ನಾನು ಬರ್ತೀನಿ ಅಂತ ಹೇಳಿದ್ರು. ಸರಿ, ಬಹುಮಾನನೂ ಕೂಡ ಅಲ್ಲೇ ಕೊಡೋಣ ರಾಜಣ್ಣವ್ರಿಗೆ, ನಿಮ್ಮ ಸನ್ನಿಧಿನ ಕರುಣಾಗೃಹದಲ್ಲೇ ಕೊಡೋಣ, ಇನ್ನು ಬೇರೆ ಮಕ್ಕಳಿಗೆಲ್ಲ ಬಂದು ಇನ್ಸ್ಪಿರೇಷನ್ಗಾಗುತ್ತೆ. ಗವರ್ನರ್ ಬಂದು ಈಗ ನೋಡಿ, ಅದೇ ಟ್ಯಾಲೆಂಟು ನನಗೆ 2003ರಲ್ಲಿ ಗವರ್ನರ್ ಆ ಜಾಗ ಬಿಟ್ಟು ನನ್ನ ಹತ್ರ ಬಂದು ಪ್ರಶಸ್ತಿನ ಕೊಟ್ಟರು. ಸ್ಟಾರ್ಟಿಂಗ್ ಪಾಯಿಂಟು ಗವರ್ನರ್ ನಮ್ಮ ಜಾಗ ಬಂದು ಅಲ್ಲಿ ಅವಾರ್ಡ್ ಕೊಟ್ಟರು. ಅಲ್ಲಿ ಅವಾರ್ಡ್ ಕೊಟ್ಟಿರೋದು ಏನಿರ್ಬೋದು ಹೇಳಿ ಮೇಡಮ್? ಅಷ್ಟೊತ್ತಿಗಾಗಲೇ ನಮ್ಮ ಮಾಸ್ಟರ್ ಏನು ಮಾಡಿದ್ದಾರೆ, ಒಂದು 25 ಎಕರೆ ಜಮೀನನ್ನು ನೋಡಿ, ಅವಾಗೆಲ್ಲ 500ರಿಂದ 1000 ರೂಪಾಯಿ ಎಕರೆ ಮೇಲ್ಕೋಟೆನಲ್ಲಿ. ಈಗ 66 ವರ್ಷ ಹಿಂದೆಗಡೆ ಆ ಬೆಲೆ ಇತ್ತಲ್ಲ, ಅವಾಗೇನು ಮಾಡಿದ್ದಾರೆ, ಎಲ್ಲ ನೋಡ್ಕೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇವ್ರು ಕೊಟ್ಟರೆ ಏನು ಒಂದು 5,000 ಕ್ಯಾಶ್ ಕೊಡ್ಬೋದು, ಅಥವಾ 2,000 ಕ್ಯಾಶ್ ಕೊಡ್ಬೋದು, ಮೂಮೆಂಟ್ ಕೊಡ್ಬೋದು, ಪ್ರಶಸ್ತಿ ಪತ್ರ ಕೊಡ್ಬೋದು. ಅಲ್ಲಿ ಕೊಟ್ಬಿಟ್ಟು ಸಾಕಾಗಲ್ಲ. ರಾಜಣ್ಣವ್ರ ಕಡೆಯಿಂದ ಉತ್ತಮವಾದ ಬೆಳವಣಿಗೆ ಆಗುತ್ತೆ, ನಮ್ಮ ಸಂಸ್ಥೆಗೂ ಒಂದು ಒಳ್ಳೆಯ ಹೆಸರು ಬರ್ತದೆ. ಇವ್ರನ್ನ ಪ್ರತಿಭೆಗೆ ಇನ್ನೂ ಬೆಳೆಸೋಣ ಅಂತ ಅವ್ರಿಗೆ ಇಚ್ಛೆ ಬಂತು. ಅವ್ರೇನು ಮಾಡಿದ್ರು, ನೋಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಬಂದ ತಕ್ಷಣ ನನ್ನ ಕೈಲಿ ವಿಗ್ರಹ ಮಾಡಿಸೋರು, ಗಣಪತಿ ವಿಗ್ರಹ, ಮಣ್ಣಿಂದ ವಿಗ್ರಹ ಮಾಡಿ. ಪೇಂಟಿಂಗ್ ಒಂದು ಮಾಡಿರಲಿಲ್ಲ, ಆ ಪೇಂಟಿಂಗ್ ಕೂಡ ನಾಳೆ ಬರ್ತಾಯಿದ್ದಾನೆ, ಅದು ಕೂಡ ಮಾಡಿಸ್ಬಿಟ್ರು. ಕಣ್ಣನ್ನು ನನ್ನ ನವಿಲುಗರಿ ಪುಕ್ಕ ಬರೆದಿದ್ದಾನೆ, ಅದೇ ರೀತಿ ಕಣ್ಣನ್ನು ಬರೆಯೋ ಸ್ಟೇಜನ್ನು ಮಾತ್ರ ಬಿಟ್ಕೊಂಡ್ರಿ, ಅವ್ರು ಬರ್ತಾ ಇರ್ಬೇಕಾದ್ರೆ ನೀವು ಕಣ್ಣು ಬರೀರಿ ಅಂತ ಹೇಳಿದ್ರು ನನಗೆ ನಮ್ಮ ಮಾಸ್ಟ್ರು. ಅದೇ ರೀತಿ ಅವ್ರು ಫೈನಲ್ ಟಚ್ ಕಣ್ಣು ಬರದೆ ಇದಕ್ಕೆ ದಂತಕ್ಕೆ ಬಿಳಿ ದಂತಕ್ಕೆ ಪೇಂಟ್ ಹೊಡೆದಿರಲಿಲ್ಲ, ಅದನ್ನು ಮಾಡಿ ಅಂತ ಹೇಳಿದ್ರು. ದಂತಕ್ಕೆ ಹೊಡೆದ್ರೆ ಅದನ್ನು ಭಾಳ ಶ್ರೇಷ್ಠ ಅಂತ ನಮ್ಮ ತಂದೆ ನಮ್ಮ ಮಾಸ್ಟ್ರು. ಅವರು ಬ್ರಾಹ್ಮಿಣ್ಸ್ ಅವ್ರಿಗೆಲ್ಲ ಗೊತ್ತು ದಂತದಿಂದ ಎಷ್ಟು ಶಕ್ತಿ ಇದೆ, ವಿಘ್ನೇಶ್ವರ ಕಣ್ಣಿನಿಂದ ಎಷ್ಟು ಶಕ್ತಿ ಇದೆ, ವಿಘ್ನೇಶ್ವರನಿಂದ ಭಾಳ. ಅವ್ರು ಈ ಇಬ್ಬರೂ ಇಲ್ಲ, ಗಿರಿಜಮ್ಮ ಮತ್ತು ಇಬ್ಬರೂ ಇಲ್ಲ. ಅವ್ರಿಗೇನು ಖುಷಿ ಅಂತ ಹೇಳಿದರೆ, ಕರುಣಾಗೃಹದಲ್ಲಿ ಓದಂಥ ವ್ಯಕ್ತಿ ಇವತ್ತಿದ್ದನ್ನು ಅಡಿಷ್ನಲ್ ಚೀಫ್ ಸೆಕ್ರೆಟರಿ ರ್ಯಾಂಕ್ನಲ್ಲಾಗಿ ಸ್ಟೇಟ್ ಕಮಿಷನರಾಗಿ ನನ್ನ ಸಂಸ್ಥೆಗೆ ಬಂದಿರಲ್ಲ ಅಂತ ಅವ್ರಿಗೊಂದು ಖುಷಿ. ನಾನು ಹೋದೆ ಕೊನೆಗೆ, ಎಷ್ಟು ಖುಷಿ ಬಿದ್ದರು ಗೊತ್ತಿಲ್ಲ. ಇನ್ನೂ ಇದೆ. ಆದರೆ ಇವಾಗ ಮಕ್ಕಳುಗಳಿಲ್ಲ ಕರುಣಾಗೃಹ. ಅವ್ರ ತಂದೆ ತಾಯಿಗಳೆಲ್ಲ ತೀರ್ಕೊಂಡ ಮೇಲೆ ಅವರು ಮಕ್ಕಳನ್ನ ಅಡಾಪ್ಟ್ ಮಾಡಿಕೊಂಡು ಅವ್ರ ಮಗ ಒಬ್ಬನ ಸಂತೋಷ, ಇಬ್ಬರು ಮಕ್ಕಳು ಗಂಡು ಮಕ್ಕಳಿದ್ರು. ಒಬ್ಬ ಸಂತೋಷ್ ಅನ್ನೋನು ನನ್ನ ಏಜ್ನನು, ಮತ್ತು ಸುಘೋಷ್ ಅನ್ನೋನು ಚಿಕ್ಕುಡನು. ಸುಘೋಷ್ ಅನ್ನೋನು ನನ್ನ ಜೊತೆಯಲ್ಲೇ ಯಾವಾಗಲೂ ಇರೋನು. ಸಂತೋಷ್ ಅನ್ನೋನು ಅವರು ದೊಡ್ಡಪ್ಪನ ಮನೆಗೆ ಕುಮಾರ ಪಾರ್ಕ್ನಲ್ಲಿ ಅವರ ನಮ್ಮ ದಾದಾ ಅಂತ ಇದ್ವಿ ಅವ್ರಿಗೆ, ನಮ್ಮ ಸುರೇಂದ್ರ ಕೌಲಿಗೆ ಅವ್ರಿಗೆ ಸಾರ್ ಅಂತ ದಾದಾ ಅಂದರೆ ಅಣ್ಣ ಅನ್ನೋ ರೀತಿಯಲ್ಲಿ ಹಿಂದಿನಲ್ಲಿ, ಬ್ರದರ್ ಮರಾಠಿನಲ್ಲಿ ನಾವು ಏನು ಕೇಳಿದ್ರು ದಾದಾ ಅಂತ ಹೇಳ್ತಾ ಇದ್ವಿ. ಅವ್ರ ಅಣ್ಣ ಮನೆಯಲ್ಲಿ ಅವ್ರು ಬಿಟ್ಕೊಂಡು ಅಲ್ಲಿ ಸ್ಟಡಿ ಮಾಡಿಸಿದ್ರು. ಆ ಸ್ಟಡಿ ಮಾಡಿದ್ಮೇಲೆ ಸಂತೋಷ ಅನ್ನೋ ವ್ಯಕ್ತಿ ಅಲ್ಲಿಗೆ ಬಂದರು ಮೇಲ್ಕೋಟೆಗೆ.
ಮೇಲ್ಕೋಟೆ ಬಂದು ಎಲ್ಲ ಜವಾಬ್ದಾರಿ ಇನ್ಚಾರ್ಜ್ ಎಲ್ಲ ತೊಗೊಂಡ್ರು ಅವರು. ತೊಗೊಂಡ್ಮೇಲೆ ನಾನು ಆ ಸಮಯದಲ್ಲಿ ನಾನು ಅಲ್ಲೇ ಇದ್ನಲ್ಲ, ನನಗೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳನ್ನ ಯಾರೂ ನೋಡ್ಕೋತಾ ಇರಲಿಲ್ಲ. ಇಬ್ಬರು ಗಂಡು ಮಕ್ಕಳಿದ್ದಾರೆ, ಇಬ್ಬರು ಹೆಣ್ಮಕ್ಳಿದ್ದಾರೆ. ನಮ್ಮ ತಂದೆ ತಾಯಿಗಳಿಗೆ ಭಾಳನೇ ನಮ್ಮ ತಂದೆ ತಾಯಿ ರಾಗಿ ಬೆಳೆಯೋರು, ಭತ್ತ ಬೆಳೆಯೋ ಗದ್ದೆ ಇರಲಿಲ್ಲ ನಮ್ಮ ತಂದೆಯವರಿಗೆ. ರಾಗಿ ಬೆಳೆಯೋರು. ರಾಗಿನ ನಾನು ಊಟ ಮಾಡ್ತಿರ್ಲಿಲ್ಲ, ಅಂದರೆ ರಾಗಿ ಅಕ್ಕಿ ಊಟ ಮಾಡುವಾಗ ಅನ್ನ ತಿನ್ನಬೇಕು ಅಂತ ನಮ್ಗೆ ಆಸೆ ಇತ್ತು. ಇಲ್ಲಿ ಮೇಲ್ಕೋಟೆಯಲ್ಲಿ ಹಳದಿ ಉಪ್ಪಿಟ್ಟು ಕೊಡ್ತಾಯಿದ್ರು, ಅದರೊಳಗೆ ಬರೀ ಎಲ್ಲ ಹುಳಗಳೆಲ್ಲ ಇರ್ತಾಯಿದ್ವು. ಮುಂಚೆ ನಿಮ್ಗೆ ಗೊತ್ತಿರ್ಬೋದು, ಹುಳಗಳೆಲ್ಲ ಬರ್ತಾಯಿದ್ವಿ. ನಾವು ಅದನ್ನೇ ತಿಂದಿದ್ವಿ. ಅದನ್ನೇ ತಿಂದಿರೋದಕ್ಕೆ ಇಷ್ಟೊಂದು ಶಕ್ತಿ ಏನೋ ನನಗೇನೋ ಒಂದು ಗೊತ್ತಿಲ್ಲ ನಮ್ಗೆ. ಒಂದು ಚಿಕ್ಕ ಚಿಕ್ಕ ಹುಳುಗಳು ಬರ್ತಾವೆ, ಸಣ್ಣ ಇರ್ತದಲ್ಲ. ನಾವು ಸೋಸೋಕ್ಕೂ ಕೂಡ ಇದಾಯ್ತಲ್ಲ, ಹೊಟ್ಟೆ ಹಸುವು. ಮತ್ತು ನಮ್ಮ ತಂದೆ ತಾಯಿಗಳು ಊಟ ಕೊಟ್ಟಾಗ ಅಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಕೊಡಬೇಕು ಅಂದರೆ ಭಾಳ ಕಷ್ಟ. ಅವರು ಕೂಡ ಹೋಗಿ ಡೊನೇಷನ್ ತೊಗೊಬರೋರು. ನಂದು ಡ್ರಾಯಿಂಗ್ಸ್ ಎಲ್ಲನೂ ಬರೆದಿರೋದೆಲ್ಲನೂ 10 ಕಾರ್ಡನ್ನ ಮಾಡಿ, ಆ ಕಾರ್ಡ್ಗೆ ಒಂದು ಇದಕ್ಕೆ 25 ರೂಪಾಯಿ ಥರ ಬಾಂಬೆನಲ್ಲಿ ಕಲರ್ ಪ್ರಿಂಟ್ ಮಾಡಿಸಿ ಅದರಿಂದ ಬಂದಂಥ ದುಡ್ಡನ್ನು ಊಟಕ್ಕೆಲ್ಲ ವಿನಿಯೋಗ ಮಾಡ್ತಾಯಿದ್ರು. ಹಾಗಾಗಿ ಈ ಜಮೀನು ನಾನು ಏನು ಮಾಡಿದ್ರು, ಬಂದ್ರಲ್ಲ, ನಾನು ಗಣಪತಿ ವಿಗ್ರಹ ಮಾಡಿಕೊಟ್ನಲ್ಲ, ಖುಷಿಯಾಗಿ ಅವ್ರಿಗೆ ಗವರ್ನರ್ ಈಗ ನಮ್ಮಿಂದ ಏನಾಗಬೇಕು ಹೇಳಿ ಸರ್ ಅಂತ ಕೇಳಿದ್ದಾರೆ. ಸರ್ ನಾನು ಜಮೀನು ನೋಡಿದ್ದೀನಿ, ಇವ್ರಿಗೆಲ್ಲರಿಗೂ ಒಂದು ರಿಹ್ಯಾಬಿಲಿಟೇಷನ್ ಸೆಂಟ್ರ್ ಮಾಡೋದಕ್ಕೆ ಎಲ್ಲ ಥರದ ಕೈಗಾರಿಕೆಗಳನ್ನು ಅವ್ರಿಗೆ ಮಾಡೋದಕ್ಕೋಸ್ಕರ ಒಂದು ಅವಕಾಶ ಕೊಡಿ. ಇವರು ಬಹುಮಾನ ರೂಪದಲ್ಲಿ ನೀವೇನು ಕೊಡ್ತಾಯಿದ್ದಾರೆ ರಾಜಣ್ಣ ಅವ್ರಿಗೆ, ಆ ಬಹುಮಾನ ರೂಪದಲ್ಲಿ ಆ ಜಮೀನು ತೆಗೆದುಕೊಡಿ ಅಂತ. ಓಕೆ, ಎಷ್ಟಾಗುತ್ತೆ ಅಂತ ಹೇಳಿದ್ರೆ 25,000 ರೂಪಾಯಿ ಅಂತ ಹೇಳಿದ್ರಂತೆ. ಇಮ್ಮಿಡಿಯೇಟಾಗಿ ಅವರ ಪೇಮೆಂಟಿಂದನೇ ಕೊಟ್ಬಿಟ್ಟಿದ್ದಾರೆ. ಗವರ್ನರ್ ಸರ್ಕಾರದ ಇದರಿಂದ ಕೊಟ್ಟಿಲ್ಲ, ಗವರ್ನರ್ ಸ್ವಂತ ದುಡ್ಡಿಂದ ಕೊಟ್ಟು ಅಲ್ಲೇ ಚೆಕ್ಕಲ್ಲಿ ಬರೆದು ಹಂಗೆ ಕೊಟ್ಬಿಟ್ಟಿದ್ದಾರೆ. ಹಂಗೆ ಇದಾಯಿತು. ಅಂದರೆ ರಾಜಣ್ಣ ಅವ್ರಿಗೆ ಕೊಡುವಂಥ ಬಹುಮಾನದ ರೂಪದಲ್ಲಿ ಆ ಜಮೀನು ಬತ್ತುವಂಥ ಆ ಒಂದು ಖುಷಿಗೆ ಅವ್ರೇನು ಮಾಡಿದ್ರು, ನನ್ನನ್ನು ಬಿಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ನಾನು ಹೋಗ್ತೀನಿ, ನಮ್ಮ ತಂದೆ ತಾಯಿಗಳು ಯಾರೂ ನೋಡ್ಕೊಳ್ತಾ ಇಲ್ಲ, ಅವ್ರಿಗೆ ಅಲ್ಲೇ ಇದ್ದೆ. SLC ಮುಗಿಯೋವರೆಗೂ ಅಲ್ಲೇ ಇದ್ದೆ. SLC ಮುಗಿದ ಮೇಲೂ ಕೂಡ ಒಂದು 2-3 ವರ್ಷ ಅಲ್ಲೇ ಇದ್ದೆ. ಪ್ರಿಂಟಿಂಗ್ ಪ್ರೆಸ್ ಮಾಡಿದ್ರು, ಆ ಪ್ರಿಂಟಿಂಗ್ ಪ್ರೆಸ್ನ ಜವಾಬ್ದಾರಿ ಕೊಟ್ಟರು, ಇನ್ಚಾರ್ಜ್ ಕೊಟ್ಟರು, ಅದೆಲ್ಲ ನೋಡ್ಕೊಂಡಿದ್ದೆ. ಆಮೇಲೆ ನಮ್ಮ ತಂದೆ ತಾಯಿಗಳಿಗೆ ಯಾವಾಗ ನೋಡ್ಕೊತಾ ಇಲ್ಲ ಅಂತ ಗೊತ್ತಾಯಿತು, ನಾನು ಹೋಗ್ತೀನಿ ಸರ್. ಇವ್ರಿಗೇನು ಎಲ್ಲಿ ಈ ಜಮೀನನ್ನ ಕಿತ್ಕೊಂಡು ಹೋಗ್ತಾರೋ, ಹೋಗುವಾಗ ಅದು ನಮ್ಮದು ಅಂತ ಅದು ನನಗೆ ಆ ಇದೇ ಗೊತ್ತಿಲ್ಲ ನನಗೆ ಅದು ಗಂಧನೇ ಗೊತ್ತಿಲ್ಲ ನನಗೆ. ಪ್ರೈಸ್ ಕೊಟ್ಟರು, ಆ ಪ್ರೈಸ್ನ ಏನು ಕೊಟ್ರಪ್ಪ ಅಂದರೆ ಇವತ್ತು ಜಮೀನು ಕೊಟ್ಟರು 25 ಎಕರೆಯಿಂದ. ಅದು ಎಲ್ಲ ಪೇಪರಲ್ಲಿ, ಇವತ್ತಿನ ಪೇಪರಲ್ಲಿ ಎಲ್ಲ ಇದೆ, ಅದರಲ್ಲಿ ಎಲ್ಲ ಪೇಪರಲ್ಲೂ ಬಂದಿದೆ. ಆ ಪೇಪರ್ ಕಟಿಂಗ್ಸ್ ಕೂಡ ಇಟ್ಟಿದ್ದೀನಿ ನಾನು. ಹಾಗಾಗಿ ಮೊದಲನೇದು, ನಾನು 7ನೇ ತರಗತಿ ಓದ್ತಾ ಇರಬೇಕಾದ್ರೆ ಮೊದಲನೇ ಹೆಜ್ಜೆ ಒಂದು ಸಾಧನೆ ಮಾಡಿ, ನಾನು ಓದಿದಂಥ ಶಾಲೆಗೆ ಆ ಒಂದು ಸೇವೆ ಮಾಡುವಂಥ ಭಾಗ್ಯ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ನಮ್ಮ ತಂದೆ ತಾಯಿಗಳ ಕೊಡುಗೆ. ಅದನ್ನು ಆಮೇಲೆ ನಾನು ಅಲ್ಲಿಂದ ನಮ್ಮ ತಂದೆ ತಾಯಿಗಳಿಗೆ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಬರಬೇಕಾದ್ರೆ, ಇಲ್ಲ ನಿಮ್ಮನ್ನು ಚೇರ್ಮನ್ ಮಾಡ್ತೀನಿ, ನಿಮ್ಮನ್ನು ಸೆಕ್ರೆಟರಿ ಮಾಡ್ತೀನಿ ಅಂತ ನಮ್ಗೆ ಆಸೆ ತೋರಿಸಿದ್ರು ದಾದಾ.